ಹಲೋ ಗಾಯ್ಸ್, ನಾನು ಇವಾಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕಂಟಿನ್ಯೂ ಲಾಗ್ ಹಾಕಿರಬೇಕಾಗಿತ್ತು. ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನಮ್ಮಪ್ಪ ನನ್ನನ್ನು ರೈಲ್ವೆ ಸ್ಟೇಷನಿಗೆ ಬಂದು ಬಿಡೋದಕ್ಕಂತ ಬಂದಿದ್ದಾರೆ. ಅವ್ರು ಆ ಕಡೆ ಕೂತಿದ್ದಾರೆ. ನೀವಾ ನೀವಾ ಸರ್ ಅಲ್ಲಿ ಹೋಗ್ತಾನೆ ಅಲ್ಲಿಲ್ಲ. ಅಪ್ಪ ನನ್ನ ಯಾವಾಗಲೂ ರೈಲ್ವೆ ಸ್ಟೇಷನಿಗೆ ಬಂದು ರೈಲ್ವೆ ಹತ್ಸ್ಬಿಟ್ಟೆ ಹೋಗೋದು ನನ್ನ. ಸೊ ಬ್ಯಾಂಗ್ಳೂರಿಗೆ ಬಂದ್ವು. ಬ್ಯಾಂಗ್ಳೂರಿಗೆ ಬಂದ ತಕ್ಷಣವೇ ಏನು ಅಂತಂದರೆ ಮನೆಗೆ ನಾವು ಹೋಗಲಿಲ್ಲ. ಯಾಕೆ ಅಂತಂದರೆ ನಮ್ಮ ಬೈಕ್ ಸೀಟು ರೆಡಿ ಮಾಡಿಸ್ಬೇಕಿತ್ತು ನಾವು. ಸೊ ಹಾಗಾಗಿ ಇವಾಗ ಬೈಕ್ ರೆಡಿ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ನೋಡಬಹುದು ನೀವು, ಬೈಕ್ ಸೀಟ್ ಎಲ್ಲ ಫುಲ್ ಓಪನ್ ಮಾಡಿಬಿಟ್ಟು ಎಲ್ಲ ಏನು ಸರ್ಜರಿ ಮಾಡ್ತಾ ಇದ್ದಾರೆ. ಸೊ ನಾನು ಹೋದ ತಕ್ಷಣ ಇದನ್ನು ವೀಡಿಯೋ ಮಾಡಿದ್ನಲ್ಲ, ನನಗೆ ಅದೇ ಇಷ್ಟ ಆಗೋಯಿತು. ಆ್ಯಂಡ್ ಆಲ್ಸೋ ಇಟ್ಸ್ ಕುಷನ್ ಪಫಿ ಥರನೂ ಇತ್ತು. ಸೊ ಹಾಗಾಗಿ ಇದನ್ನೇ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಇದನ್ನೇ ಹಾಕಿಸ್ಕೊತಾ ಇದ್ದೀವಿ. ಮುಂದ್ಗಡೆ ಪೌಚ್ ಕೂಡ ಹಾಳಾಗಿತ್ತು. ಸೊ ಹಾಗಾಗಿ ಬೇಗ ಬೇಗ ಬೈಕ್ ರೆಡಿ ಮಾಡಿಕೊಂಡು ಎಸ್ ಗೈಸ್, ನಾನು ಹೇಳೋದು ಮರ್ತೋದೆ. ಒಂದು ಕಡೆ ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು. ಸೊ ಇವಾಗ ಇದನ್ನ ಬೇಗ ಬೇಗ ರೆಡಿ ಮಾಡಿಸ್ಕೊಂಡು ಮನೆಗೆ ಹೋಗಿ ಟೀ ಕುಡ್ದು ಫಂಕ್ಷನಿಗೆ ಹೊರಡಬೇಕು. ಆ್ಯಕ್ಚುಲಿ ರೆಸ್ಟೇ ಇಲ್ಲ, ಬಟ್ ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಎಸ್ ಗೈಸ್, ಇವಾಗ ನಮ್ಮ ಬೈಕ್ ಒಂದು ರೆಡಿ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅಂದರೆ ಬೈಕ್ ಬಂದ್ಬಿಟ್ಟು ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಇದೆ ಅಲ್ವಾ? ಸೊ ಹಾಗಾಗಿ ಮಿಡ್ಲ್ ಸ್ವಲ್ಪ ರೆಡ್ ಇದೆ. ಸೊ ಹಾಗಾಗಿ ನಾನು ಅದು ತಗೊಂಡೆ, ಆ ಕಲರ್ ಚೂಸ್ ಮಾಡಿದೆ. ನೆಕ್ಸ್ಟ್ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಟೀ ಕುಡ್ದು ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಹಾಗೆ ಕೂತ್ಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಅಟೆಂಡ್ ಮಾಡಬೇಕು. ಓಕೆನಾ? ಮನೆ ಟಯರ್ಡ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ನಮ್ಮೂರಿಂದ ನಾನು ಇಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂದರೆ 7 ಅವರ್ಸ್ ಬೇಕೇ ಬೇಕು. ಸಾರಿ ತೋರ್ಸು. ಸೊ ಆದ ಕಾರಣ ಟಯರ್ಡ್ ಆಗಿದೆ. ಇವಾಗ ನೀವು ನೋಡಬಹುದು ನನ್ನನ್ನು ಈ ಥರ ರೆಡಿ ಆಗಿದ್ದೀನಿ ವಿತ್ ಹೆಲ್ಮೆಟ್. ಎಸ್ ಗೈಸ್, ಇಲ್ಲಿ ಏನಾದರೂ ಒಂದು ಗಿಫ್ಟ್ ತೊಗೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಏನು ಗಿಫ್ಟ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ರಾಧಾಕೃಷ್ಣ ತೊಗೊಂಡು ನಾನು ಫಸ್ಟಿಗೆ ಏನು ಅಂದ್ಕೊಂಡೆ ಅಂದರೆ ಹಾರ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಿದೆ ನೋಡಿ ಇದು. ಆಮೇಲೆ ರಾಧಾಕೃಷ್ಣನೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವು. ಲಾಸ್ಟಿಗೆ ಮತ್ತೆ ಯಾವುದು ಸೆಲೆಕ್ಟ್ ಆಯಿತು ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಎಸ್ ಗೈಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ ಫಂಕ್ಷನ್ಗೆ. ಬನ್ನಿ ಹೋಗೋಣ. ಎಲ್ಲಿ ಏನು ಅಂತೆಲ್ಲ ನಿಮಗೆ ನಾನು ತೋರಿಸ್ಕೊಡ್ತೀನಿ, ನೀವು ಕೂಡ ನೋಡಿರುವಂತೆ. ಓಕೆನಾ? ಎಸ್ ಗೈಸ್, ನೋಡ್ಬೋದು ನಾವು ಬಂದಿದ್ದು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪ ಅಂತ. ಇದು ಇರೋದು ಎಲ್ಲಿ ಅಂತಂದರೆ ಬುಲ್ ಟೆಂಪಲ್ ಅದೇ ಅಲ್ವಾ? ಸೊ ಅಲ್ಲಿ ಇರೋದು. ಎಸ್ ಗೈಸ್, ನಾವು ರೀಚ್ ಆಗಿದ್ದೀವಿ. ಎಸ್, ಇವಾಗ ಒಳಗಡೆ ಹೋಗಬೇಕು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲೇ ವೆಲ್ಕಮ್ ಡ್ರಿಂಕ್ ಇತ್ತು. ಸೊ ವೆಲ್ಕಮ್ ಡ್ರಿಂಕ್ನ ತಗೊಂಡು ಗಣೇಶನ್ಗೆ ಹಾಗೆ ಒಂದು ಹಾಯ್ ಅಂತ ಹೇಳಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಾವು ಕೂಡ ಅಂದರೆ ಇವತ್ತೇ ತಾನೇ ಬಂದಿರೋದಲ್ವಾ ಟ್ರಾವೆಲ್ ಮಾಡಿಕೊಂಡು. ಸೊ ತುಂಬಾ ಟಯರ್ಡ್ ಆಗಿತ್ತು ಅನ್ನೋಕ್ಕೋಸ್ಕರ ಸೊ ಬೇಗ ಬೇಗ ಒಳಗಡೆ ಹೋಗಿಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಫೋಟೋ ತೊಗೊಂಡು ರಿಟರ್ನ್ ಬೇಗ ಬೇಗ ಮನೆಗೆ ಬರೋಣ. ಓಕೆನಾ? ಓಕೆ ಬನ್ನಿ, ಲೆಟ್ಸ್ ಗೋ. ಎಸ್ ಗೈಸ್, ಬೇಗ ಬೇಗ ವಿಶ್ ಮಾಡಿಕೊಂಡು ಆ್ಯಕ್ಚುಲಿ ಊಟಕ್ಕಂತ ಹೋದ್ವು. ಸೊ ಊಟಕ್ಕೆ ಹೋದಾಗ ತುಂಬಾ ವೆರೈಟೀಸ್ ಇತ್ತು. ಅದರಲ್ಲಿ ಕೆಲವೊಂದು ಕ್ಲಿಪ್ಸ್ನ ಹಾಕಿದ್ದೀನಿ. 42 ಐಟಮ್ಸ್ ಇತ್ತು. ಸೊ ನಾವು ಅಂದರೆ ಟ್ರಾವೆಲಿಂಗ್ ಎಲ್ಲ ಆಗಿರೋದ್ರಿಂದ ಒಂದು 2 to 3 ಐಟಮ್ಸ್ನ ತಿಂದ್ಕೊಂಡು ರಿಟರ್ನು ನಾವು ಇವಾಗ ಹೊರಡಬೇಕು. ಓಕೆ ಬನ್ನಿ ಹೋಗೋಣ. ಏನು ಗೊತ್ತಾ ಗಾಯ್ಸ್, ಬೈಕಲ್ಲಿ ಸ್ಯಾರಿ ಹಾಕೊಂಡು ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ನಾನು ಇನ್ನೊಂದನ್ನು ಏನೋ ಹೇಳಬೇಕಿತ್ತು. ಏನು ಅಂತ ಅಂದರೆ ಕೇಳ್ತಾ ಇರ್ಬೋದು, ಇವಾಗ ಹೊರಗಡೆ ಹೋಗ್ತೀರಾ ಎಲ್ಲನೂ ತೋರಿಸ್ತೀರಾ, ತಿನ್ನೋದು ಉಣ್ಣೋದು. ಅಂದರೆ ಇದು ಯಾರೂ ಕೇಳಿಲ್ಲ, ಮೇ ಬಿ ಅನಿಸ್ಬಹುದೇನೋ ಅನ್ನೋದೊಂದು ನನ್ನ ಒಂದು ಥಾಟು. ಏನು ಅಂತಂದರೆ ಯೂಟ್ಯೂಬರ್ ಅಂದರೆ ಹಾಗೆ ಅಲ್ವಾ? ನಮ್ಮ ಒಂದು ದಿನನಿತ್ಯದ ದಿನಚರಿ ಆಗಿರ್ಬೋದು ಅಥವಾ ಸ್ಪೆಷಲ್ ಡೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನಾವು ಶೇರ್ ಮಾಡ್ತೀವಿ ಅನ್ನೋದಾದರೆ ಸೊ ಪ್ರತಿಯೊಂದನ್ನು ಶೇರ್ ಮಾಡಬೇಕು ಅನ್ನೋದು ನನ್ನ ಒಂದು ಭಾವನೆ. ಮುಂಚೆ ನಾನು ಕೂಡ ಯೂಟ್ಯೂಬ್ ಮಾಡುವಾಗ ಬೇರೆ ಕಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಹಿಂಜರಿತಾ ಇದ್ದೆ. ಸೊ ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ ಹೇಗೆ ಏನು ಎತ್ತ ಅಂತೆಲ್ಲ. ಎಸ್ ಗೈಸ್, ಸೊ ನನಗೇನೋ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಎಸ್ ಗೈಸ್, ಅದಾದ್ಮೇಲೆ ನೆಕ್ಸ್ಟು ಮನೆಗೆ ಬಂದುಬಿಟ್ಟು ಮಲ್ಕೊಂಡ್ವು. ತುಂಬಾ ಟಯರ್ಡ್ ಆಗಿತ್ತು ಅಂತ.
ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಒಬ್ಬರ ಮನೆ ಓಪನಿಂಗ್ ಇತ್ತು. ಸೊ ಮನೆ ಓಪನಿಂಗಿಗೆ ಹೋಗಕ್ಕಾಗಿಲ್ಲ ಅನ್ನೋ ಒಂದು ರೀಸನ್‌ಗೆ ಸೊ ಇವಾಗ ಒಂದು ಸ್ಪೆಷಲ್ ಡೇ ಅಂದ್ರೆ ಸಂಡೇ ಏನೋ ಆಗಿತ್ತು. ಸೊ ಆ ದಿನ ನಾವು ಇವಾಗ ಮನೆ ಓಪನಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ನಾನು ಅಷ್ಟೊಂದು ಕ್ಲಿಪ್ಪು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಬಟ್ ನೌ ಐ ಆಮ್ ಡಿಸೈಡೆಡ್. ಒಬ್ಳು ಯೂಟ್ಯೂಬರ್ ಆಗಿದ್ದೀನಿ ಅಂತ ಅಂದ್ಮೇಲೆ ನಾನು ಪ್ರತಿಯೊಂದನ್ನು ಹೇಳ್ಕೊಳ್ಳೋಕೆ, ತೋರ್ಸೋಕೆ ಅದ್ರಲ್ಲೇನು ಮುಜುಗರ ಇಲ್ಲ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಒಂದು ಸ್ಪೆಷಲ್ ಒಕೇಶನ್ ಆಗಿರ್ಬೋದು, ಅಥವಾ ಅಡುಗೆದಾಗಿರ್ಬೋದು, ಟ್ರಿಪ್‌ದಾಗಿರ್ಬೋದು, ಟ್ರೆಕ್ಕಿಂಗ್ ಆಗಿರ್ಬಹುದು, ಹಾಗೆ ಮತ್ತೇನು ಫಂಕ್ಷನ್ಸ್‌ದಾಗಿರ್ಬೋದು, ಆಮೇಲೆ ಹ್ಮ್ ಸ್ಪೆಷಲ್ ಒಕೇಶನ್ಸ್‌ದೆ. ನಂದು ಇದು ಯೂಟ್ಯೂಬ್ ಚಾನಲ್ ಇರೋದೇ ಅದಕ್ಕೋಸ್ಕರ. ಸೊ ಹಾಗಾಗಿ ನಾಚ್ಕೊಳ್ಳೋದೇನು ಬೇಡ ಅನ್ನೋ ಒಂದು ರೀಸನ್‌ಗೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಕ್ಲಿಪ್ಪಿಂಗ್ ತುಂಬಾನೇ ಸ್ಮಾಲ್ ಆಗಿ ತಗೊಂಡಿದ್ದೀನಿ. ಓಕೆನಾ? ಇದು ಹೊಸ ಮನೆ. ಇದು ಏನು ಮನೆ ಓಪನಿಂಗ್ ಆಗಿತ್ತಲ್ವಾ? ಸೊ ಅಲ್ಲಿ ನಾನು ಎಂಟ್ರನ್ಸ್ ತಗೊಂಡಿಲ್ಲ. ಸೊ ಇದು ಇದೆ ಎಂಟ್ರನ್ಸು. ಇದು ಚೆನ್ನಾಗಿದೆ. ಇಷ್ಟ ಆಯಿತು. ಸೊ ಊಟ ಮಾಡಿಕೊಂಡು ಇವಾಗ ನಾವು ರಿಟರ್ನು ಮನೆಗೆ ಹೋಗ್ಬೇಕಾ ಅಥವಾ ನಾವು ಎಲ್ಲಿಗಾದ್ರೂ ಒಂದು ಪ್ಲೇಸ್ ಪ್ಲಾನ್ ಮಾಡಿದ್ವಿ ನಾವು. ಸೊ ಅಲ್ಲಿಗೆ ಹೋಗ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಬಟ್ ಈವ್ನಿಂಗ್ ಆಗಿರೋದ್ರಿಂದ ತುಂಬಾನೇ ಟೈಮ್ ಆಗಿತ್ತು. ಮಳೆ ಬರೋ ಹಾಗಾಗಿತ್ತು. ಸೊ ರಿಲೇಷನ್ ಮನೆಗೆ ಹೋಗೋಣ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಅನ್ನೋಕ್ಕೋಸ್ಕರ ಅಲ್ಲಿ ಕೂಡ ಹೋಗ್ಬೇಕಿತ್ತು. ಸೊ ಬೇಗ ನಾವು ಇವಾಗ ಅಲ್ಲಿಗೆ ಹೋಗೋಣ. ಸೊ ಅಲ್ಲಿ ಕೂಡ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನನ್ನ ಮೊಬೈಲ್ ಆಲ್ರೆಡಿ ಸ್ವಿಚ್ ಆಫ್ ಆಗಿತ್ತು. ಸೊ ಆದ ಕಾರಣ ನಾವು ಜಸ್ಟ್ ಹೋಗ್ಬಿಟ್ಟು ಒಂದು ವಿಸಿಟ್ ಕೊಟ್ಟು ನಮ್ಮ ರಿಲೇಷನ್ ಮನೆಗೆ. ನೆಕ್ಸ್ಟ್ ಅಲ್ಲಿಂದ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್. ದಟ್ಸ್ ಇಟ್. ಯೆಸ್ ಗೈಸ್, ಈ ವಿಡಿಯೋನ ನಾನು ಇವಾಗ ಯಾಕೆ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ, ಲಾಗ್‌ನ ಮಾಡಿರ್ತೀವಿ ಬಟ್ ಅಪ್ ಟು ಡೇಟ್ ವಿಡಿಯೋನ ಹಾಕಕ್ ಆಗ್ಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇವಾಗ ಹಾಕ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲವ್ ಯು ಆಲ್. ಬೈ ಬೈ.